ನಮಸ್ಕಾರ ರೈತ ಬಂಧುಗಳೇ. ಅಡಿಕೆ ತೋಟಕ್ಕೆ ಸುಣ್ಣ ಹಾಕ್ಬೇಕಾ ಅಥವಾ ಬೇಡವಾ? ಹಾಕಿದ್ರೆ ನಿಜವಾಗಿಯೂ ಲಾಭ ಅನ್ನುವಂಥದ್ದು ಬರ್ತದೆ ಇದರಿಂದ, ಇಲ್ಲ ಏನಾದರೂ ಹಾನಿಯಾಗುವ ಚಾನ್ಸಸ್ ಇದೆಯಾ? ಬಹಳ ಜನರಿಗೆ ಈ ವಿಷಯದಲ್ಲಿ ಡೌಟ್ ಅನ್ನುವಂಥದ್ದು ಖಂಡಿತವಾಗಿ ಇರ್ತದೆ. ಇವತ್ತು ಸುಣ್ಣದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೇನೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ನಾನು ಗಮನಿಸಿದ ಒಂದು ವಿಷಯ ಏನಂದ್ರೆ, ಕೆಲವರು ಸುಣ್ಣ ತುಂಬ ಹಾಕಿಬಿಡ್ತಾರೆ, ಇನ್ನು ಕೆಲವರು ಸಂಪೂರ್ಣವಾಗಿ ಸುಣ್ಣವನ್ನ ಅಡಿಕೆ ತೋಟಕ್ಕೆ ಹಾಕೋದೇ ಇಲ್ಲ. ಎರಡೂ ತಪ್ಪಾಗುವ ವಿಷಯ. ಈ ಎರಡು ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಸುಣ್ಣ ಸರಿಯಾಗಿ ಬಳಸಿದ್ರೆ ಒಳ್ಳೆಯದು, ಇನ್ನು ತಪ್ಪಾಗಿ ಬಳಸಿದ್ರೆ ನಿಮ್ಮ ಅಡಿಕೆ ತೋಟದ ಮಣ್ಣೆ ಹಾಳಾಗುವ ಚಾನ್ಸಸ್ ಕೂಡ ಇರ್ತದೆ. ಅದಕ್ಕೆ ವಿಡಿಯೋನ ಫುಲ್ ನೋಡಿ, ನಾನು ಸಂಪೂರ್ಣ ಮಾಹಿತಿಯನ್ನು ಇದ್ರ ಬಗ್ಗೆ ಕೊಡ್ತೇನೆ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡುವ. ಮೊದಲು ಮಣ್ಣಿನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಕರ್ನಾಟಕದ ಮಲೆನಾಡು ಕರಾವಳಿ ಕಡೆ ಮಳೆ ಜಾಸ್ತಿ ಬೀಳೋದು ನಿಮಗೆ ಗೊತ್ತೇ ಇದೆ. ಮಳೆ ಜಾಸ್ತಿ ಬಿದ್ದರೆ ಏನಾಗುತ್ತೆ ಅಂದರೆ, ಮಣ್ಣಿನಲ್ಲಿರುವ ಪೋಷಕಾಂಶ ನಿಧಾನವಾಗಿ ತೊಳೆದು ಹೋಗ್ತದೆ. ಅದರ ಜೊತೆ ಮಣ್ಣು ಸ್ವಲ್ಪ ಆಮ್ಲವಾಗ್ತದೆ, ಅಂದರೆ ಆಸಿಡಿಕ್ ಪ್ರಾಪರ್ಟಿ ಅನ್ನುವಂಥದ್ದು ಜಾಸ್ತಿ ಆಗ್ತದೆ ಮಣ್ಣಿನಲ್ಲಿ. ಈ ಮಣ್ಣು ಹುಳಿಯಾಗಿದೆ ಅಂತ ಹೇಳ್ತಾರೆ, ಆ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ಆಮ್ಲ ಮಣ್ಣಿನಲ್ಲಿ ಗೊಬ್ಬರ ಸಂಪೂರ್ಣ ಕೆಲಸ ಮಾಡುವುದಿಲ್ಲ, ಗಿಡಕ್ಕೆ ಬೇಕಾದ ಪೋಷಕಾಂಶ ಎನ್ನುವಂಥದ್ದು ಕೂಡ ಸಿಗುವುದಿಲ್ಲ. ಇನ್ನು ಬೆಳವಣಿಗೆ, ಅಡಿಕೆ ಸಸಿಯ ಬೆಳವಣಿಗೆ ಎನ್ನುವಂಥದ್ದು ಕೂಡ ಕುಂಠಿತವಾಗುವ ಚಾನ್ಸಸ್ ಇರ್ತದೆ. ಇಲ್ಲೇ ಸುಣ್ಣವೆನ್ನುವಂಥದ್ದು ಕೆಲಸ ಮಾಡುವಂಥದ್ದು. ಇನ್ನು ಸುಣ್ಣ ಏನು ಮಾಡ್ತದೆ ಅಂತ ನೋಡುವುದಾದ್ರೆ, ಇದು ಮೊದಲಿಗೆ ಮಾಡುವ ಕೆಲಸ ಏನಂದ್ರೆ, ನೀವು ಅಡಿಕೆ ತೋಟಕ್ಕೆ ಸುಣ್ಣ ಬಳಸಿದ್ರೆ ನಿಮ್ಮ ಮಣ್ಣಿನ ಆಮ್ಲತ್ವವನ್ನು ಕಡಿಮೆ ಮಾಡುವಲ್ಲಿ ಇದು ಸಹಾಯ ಮಾಡ್ತದೆ. ಅಂದರೆ ನಿಮ್ಮ ಮಣ್ಣು ಹುಳಿಯಾಗಿದೆ ಅಂತ ಏನು ಹೇಳ್ತಾರೆ, ಆ ರೀತಿಯ ತೊಂದರೆಯಿಂದ ಈ ಸುಣ್ಣ ಎನ್ನುವಂಥದ್ದು ನಿಮಗೆ ಮುಕ್ತಿ ಕೊಡ್ತದೆ. ಮತ್ತು pH ಸಮತೋಲನಕ್ಕೆ ತರುತ್ತದೆ. ಯಾವುದೇ ಮಣ್ಣು ಇರ್ಬೋದು, ಅದರಲ್ಲಿ pH ಲೆವೆಲ್ ಅನ್ನುವಂಥದ್ದು ಬ್ಯಾಲೆನ್ಸ್ ಆಗಿರಬೇಕು. ಈ pH ಲೆವೆಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಸುಣ್ಣ ಎನ್ನುವಂಥದ್ದು ಸಹಾಯ ಮಾಡ್ತದೆ. ಇನ್ನು ಮಣ್ಣನ್ನು ಜೀವಂತ ಮಾಡ್ತದೆ ಇದು. ಅಂದರೆ ನಿಮ್ಮ ಮಣ್ಣು ಏನಿದೆ ಹಾಳಾಗಿದ್ದೆ ಅದನ್ನು ಸರಿ ಮಾಡುವಲ್ಲಿ ಈ ಸುಣ್ಣ ಎನ್ನುವಂಥದ್ದು ಬಹುಮುಖ್ಯವಾಗಿ ಕೆಲಸ ಮಾಡ್ತದೆ. ಇದನ್ನು ಸುಣ್ಣವನ್ನು ಈ ಕಾರಣಕ್ಕಾಗಿ ಅನೇಕ ರೈತರು ಬಳಸ್ತಾರೆ. ಇನ್ನು ಸರಳವಾಗಿ ಹೇಳಬೇಕಂದ್ರೆ, ಈ ಸುಣ್ಣ ಎನ್ನುವಂಥದ್ದು ಮಣ್ಣನ್ನು ಒಂದು ಸರಿಪಡಿಸುವ ಕೆಲಸವನ್ನು ಮಾಡುವಲ್ಲಿ ಬಹುಮುಖ್ಯವಾದ ಒಂದು ಅಂಶ ಅಂತ ಹೇಳ್ಬೋದು. ಇನ್ನು ಮೂರನೇ ವಿಷಯಕ್ಕೆ ಹೋಗುವುದಾದ್ರೆ, ಅಡಿಕೆ ತೋಟದಲ್ಲಿ ಇದರಿಂದ ಏನು ಲಾಭ ಇದೆ ಅಂತ ನೋಡುವುದಾದ್ರೆ, ಸುಣ್ಣ ಸರಿಯಾದ ಪ್ರಮಾಣದಲ್ಲಿ ಹಾಕಿದರೆ ಮಣ್ಣಿನ pH ಬ್ಯಾಲೆನ್ಸ್ ಆಗ್ತದೆ. ನಾನು ಹೇಳಿದಾಗೆ ಗೊಬ್ಬರದ ಪರಿಣಾಮ ಅನ್ನುವಂಥದ್ದು ಹೆಚ್ಚಾಗ್ತದೆ. ನೀವು ಯಾವುದೇ ಗೊಬ್ಬರ ಇರ್ಬೋದು, ಗವರ್ನಮೆಂಟ್ ಗೊಬ್ಬರ ಇರ್ಬೋದು, ಅಥವಾ ನಿಮ್ಮ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಯಾವುದೇ ಗೊಬ್ಬರವನ್ನು ಹಾಕಿದರೆ ಕೂಡ ಈ ಸುಣ್ಣವನ್ನು ಬಳಸಿ ಆದಮೇಲೆ ಹಾಕುವುದರಿಂದ ನಿಮ್ಮ ಗೊಬ್ಬರದ ಪರಿಣಾಮ ಎನ್ನುವಂಥದ್ದು ಜಾಸ್ತಿ ಮಾಡ್ತದೆ. ಇನ್ನು ಕ್ಯಾಲ್ಸಿಯಂ ಸಿಗ್ತದೆ ನಿಮ್ಮ ಅಡಿಕೆ ಗಿಡಗಳಿಗೆ. ಇನ್ನು ಬೇರು ಬಲವಾಗುವಲ್ಲಿ ಕೂಡ ಈ ಸುಣ್ಣ ಎನ್ನುವಂಥದ್ದು ಸಹಾಯ ಮಾಡ್ತದೆ. ಇನ್ನು ಗಿಡದ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೂಡ ಈ ಸುಣ್ಣ ಎನ್ನುವಂಥದ್ದು ಕೆಲಸ ಮಾಡುವಂಥ ಒಂದು ಅಂಶ. ಇನ್ನೊಂದು ಮುಖ್ಯ ಲಾಭ ನೋಡುವುದಾದ್ರೆ, ನಾವು ಕೆಲವೊಮ್ಮೆ ಹೇಳ್ತೇವೆ ಗೊಬ್ಬರ ಹಾಕ್ತೀವಿ ಆದರೂ ಪರಿಣಾಮ ಕಾಣ್ತಾ ಇಲ್ಲ ಅಂತ. ಅದಕ್ಕೆ ಕಾರಣ ಮಣ್ಣಿನ ಆಮ್ಲತ್ವ ಇರ್ಬೋದು. ಈ ಮಣ್ಣಿನ ಆಮ್ಲತ್ವ ಎನ್ನುವಂಥದ್ದು ಜಾಸ್ತಿ ಆದರೆ ನೀವು ಏನೇ ಹಾಕಿದ್ರೂ ಪ್ರಯೋಜನ ಎನ್ನುವಂಥದ್ದು ಆಗುವುದಿಲ್ಲ. ಆ ಕಾರಣದಿಂದಲೇ ಸುಣ್ಣವನ್ನು ಬಳಸಬೇಕಂತ ನಾನು ಒತ್ತಿ ಹೇಳ್ತಾ ಇದ್ದೇನೆ ನಿಮಗೆ. ಇನ್ನು ಗೊಬ್ಬರ ವ್ಯರ್ಥವಾಗೋದು ಕೂಡ ಕಡಿಮೆ ಆಗ್ತದೆ ಈ ಸುಣ್ಣವನ್ನು ಬಳಸೋದ್ರಿಂದ. ಇನ್ನು ನಿಮ್ಮ ಹಣ ಉಳಿಯುತ್ತದೆ. ಈ ಗೊಬ್ಬರ ಹಾಕಿ ಕೂಡ ಪ್ರಯೋಜನ ಆಗದಿದ್ರೆ ನೀವು ಗೊಬ್ಬರ ಹಾಕಿ ಏನು ಪ್ರಯೋಜನ? ಹಾಗಾಗಿ ಈ ಸುಣ್ಣವನ್ನು ಬಳಸಿ ಗೊಬ್ಬರ ಹಾಕಿದರೆ ಉತ್ತಮ ಒಂದು ಏನು ಫಲಿತಾಂಶವೆನ್ನುವಂಥದ್ದು ಕೂಡ ನಿಮಗೆ ದೊರೆಯುತ್ತದೆ. ಇನ್ನು ಅಡಿಕೆ ಮಾತ್ರ ಅಲ್ಲದೆ ಸುಣ್ಣ ಅನೇಕ ಕೃಷಿಗಳಲ್ಲಿ ಕೂಡ ಬಳಸ್ಬೋದು. ನೀವು ತೆಂಗು ಇರ್ಬೋದು, ಕಾಫಿ ಇರ್ಬೋದು, ಈ ಮೆಣಸು ಇರ್ಬೋದು, ಅಥವಾ ಯಾವುದೇ ತರಕಾರಿ ಬೆಳೆಗಳಿರ್ಬೋದು, ಅದರಲ್ಲಿ ನೀವು ಸುಣ್ಣವನ್ನು ಬಳಸಿ ಆ ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿ, ಅಥವಾ ಸುಣ್ಣವನ್ನು ಯಾವುದಾದ್ರೂ ಮಧ್ಯಂತರ ಟೈಮಲ್ಲಿ ಈ ಸುಣ್ಣವನ್ನು ಬಳಸಿ. ಇನ್ನು ನಾವೊಂದು ಬಹುಮುಖ್ಯ ವಿಷಯದ ಬಗ್ಗೆ ನೋಡುವ. ಅದೇನೆಂದರೆ, ರೈತರು ಮಾಡುವ ತಪ್ಪುಗಳು. ಈ ಸುಣ್ಣ ಬಳಸುವಲ್ಲಿ ರೈತರು ಕೆಲವು ಮಾಡುವ ತಪ್ಪುಗಳ ಬಗ್ಗೆ ನಾನಿಲ್ಲಿ ಹೇಳ್ತೇನೆ. ಸೊ ಮೊದಲನೇ ತಪ್ಪು ಏನು ಮಾಡ್ತಾರೆ ಅಂದರೆ, ಹೆಚ್ಚು ಸುಣ್ಣವನ್ನು ಬಳಸ್ತಾರೆ. ಹೆಚ್ಚು ಹಾಕಿದರೆ ಹೆಚ್ಚು ಲಾಭ ಅಂತ ಅನೇಕ ರೈತರು ಈ ಹೆಚ್ಚು ಸುಣ್ಣವನ್ನು ಬಳಸಲಿಕ್ಕೆ ಹೋಗ್ತಾರೆ. ಈ ರೀತಿಯ ತಪ್ಪನ್ನು ನೀವು ಮಾಡಬೇಡಿ. ಇದರಿಂದ ಮೈಕ್ರೋ ನ್ಯೂಟ್ರಿಯೆಂಟ್, ನಿಮ್ಮ ಮಣ್ಣಿನಲ್ಲಿರುವಂಥ ನ್ಯೂಟ್ರಿಷನ್ ಅಂದರೆ ಫಲವತ್ತತೆ ಏನು ಇರ್ತದೆ ಅದು ಸಂಪೂರ್ಣವಾಗಿ ಹಾಳಾಗುವ ಸಾಧ್ಯತೆ ಇರ್ತದೆ. ಇನ್ನು ಗಿಡದ ಬೆಳವಣಿಗೆ ಕೂಡ ಕಡಿಮೆ ಆಗ್ತದೆ. ಆದ್ದರಿಂದ ಮಿತವಾಗಿ ಹಿತವಾಗಿ ಬಳಸುವುದು ಉತ್ತಮ. ಇನ್ನು ಎರಡನೇ ತಪ್ಪಂತ ಏನು ಹೇಳೋದಾದ್ರೆ, ಯೂರಿಯಾ ಜೊತೆ ಹಾಕುವುದು.
ಈ ಒಂದು ತಪ್ಪನ್ನು ನೀವು ಖಂಡಿತವಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಸುಣ್ಣವನ್ನು ಯಾವುದೇ ಕಾರಣಕ್ಕೂ ಯೂರಿಯಾ ಜೊತೆ ಮಿಕ್ಸ್ ಮಾಡಿ ಹಾಕಲಿಕ್ಕೆ ಹೋಗಬೇಡಿ. ಇದರಿಂದ ನೈಟ್ರೋಜನ್ ನಷ್ಟ ಆಗ್ತದೆ ನಿಮ್ಮ ಮಣ್ಣಿನಲ್ಲಿ. ಅಂದರೆ ನೀವು ಯಾವುದೇ ಗೊಬ್ಬರ ಹಾಕಿದರೂ ವ್ಯರ್ಥವಾಗುವ ಪರಿಸ್ಥಿತಿಗೆ ಬರ್ತದೆ. ಹಾಗಾಗಿ ಸುಣ್ಣ ಮಾತ್ರ ಹಾಕಿ, ಅದರ ಜೊತೆ ಯಾವುದೇ ಗೊಬ್ಬರವನ್ನು ಸೇರಿಸಬೇಡಿ, ಯೂರಿಯಾ ಅಥವಾ ನಿಮ್ಮ ಗವರ್ನಮೆಂಟ್ ಗೊಬ್ಬರವನ್ನು. ಇನ್ನು ಗಿಡದ ಹತ್ತಿರ ಹಾಕಬೇಡಿ, ಅಂದರೆ ಬೇರು ಎಲ್ಲಿದೆ ಅದರ ಹತ್ತಿರ ಹಾಕಬೇಡಿ. ಅಂದರೆ ಸುತ್ತ ಗಿಡದ ಕಾಂಡದ ಸುತ್ತ ಹಾಕುವಂಥ ಒಂದು ವಿಧಾನವನ್ನು ಬೆಳೆಸಿ. ಇನ್ನು ಸುಣ್ಣ ಬಳಸುವ ಸರಿಯಾದ ವಿಧಾನದ ಬಗ್ಗೆ ನಾವು ನೋಡುವ. ಹಾಗಾದರೆ ಸರಿಯಾದ ವಿಧಾನ ಯಾವುದು? ಮೊದಲನೇದಾಗಿ ನೀವು ಅಡಿಕೆ ಗಿಡದ ಸುತ್ತಲೂ ಹಾಕಬೇಕು. ಅಂದರೆ ಕಾಂಡದ ಹತ್ತಿರ ಹಾಕದೆ ಅದರ ಸುತ್ತ ಹಾಕುವ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ. ಇನ್ನು ಗೊಬ್ಬರದಿಂದ ಬೇರೆ ಸಮಯದಲ್ಲೇ ಹಾಕಿ. ಈ ಗೊಬ್ಬರ ಏನು ಹಾಕ್ತೀರಾ ನೀವು, ಗವರ್ನಮೆಂಟ್ ಗೊಬ್ಬರ ಯಾವುದೇ ಪೊಟ್ಯಾಶ್ ಹಾಕ್ಬೋದು ಅಥವಾ ಯೂರಿಯಾ ಹಾಕ್ಬೋದು, ಆ ಸಂದರ್ಭದಲ್ಲಿ ಹಾಕಬೇಡಿ, ಅದಕ್ಕಿಂತ ಸ್ವಲ್ಪ ಮುಂಚೆನೇ ಹಾಕಿ. ಈ ಕೊಟ್ಟಿಗೆ ಗೊಬ್ಬರ ಹಾಕಬೇಕಿದ್ರೆ ಮುಂಚೆನೇ ಈ ಸುಣ್ಣವನ್ನು ಹಾಕಿಬಿಡಿ. ಇನ್ನು ಮಳೆ ಆದಮೇಲೆ ಹಾಕಿದರೆ ಉತ್ತಮ. ನನ್ನ ಪ್ರಕಾರ ಒಂದು ಮಳೆ ಆಗಿ ನವೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಹಾಕುವುದು ಉತ್ತಮ. ಇನ್ನೊಂದು ವಿಷಯ ಏನಂದರೆ, ನಿಮಗೆ ಸಾಧ್ಯವಾದರೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಕೊಳ್ಳಿ. ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಎಷ್ಟು ಸುಣ್ಣ ಬೇಕಾಗ್ತದೆ ಅನ್ನೋ ಒಂದು ಅಂದಾಜು ನಿಮ್ಗೆ ದೊರೆಯುತ್ತದೆ. ಏನು ಊಹೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ಖರ್ಚು ಕೂಡ ಕಡಿಮೆ ಆಗ್ತದೆ. ಈ ರೀತಿಯಾಗಿ ಒಂದು ಸಾಯಿಲ್ ಟೆಸ್ಟ್ ಅಂದರೆ pH ಲೆವೆಲನ್ನು ಟೆಸ್ಟ್ ಮಾಡುವ ಅಂದರೆ ಸಾಧ್ಯತೆ ಇದ್ದರೆ ಖಂಡಿತವಾಗಿ ಮಾಡಿಕೊಳ್ಳಿ. ಇನ್ನೊಂದು ಉಪಯುಕ್ತವಾದ ಒಂದು ಟಿಪ್ ಹೇಳ್ತೇನೆ ನಿಮಗೆ. ಅದೇನೆಂದರೆ, ಸುಣ್ಣವನ್ನು ನೇರವಾಗಿ ಹಾಕುವುದಕ್ಕಿಂತ ಕಾಂಪೋಸ್ಟ್ ಅಥವಾ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಹಾಕಿದರೆ ಇದೊಂದು ಒಳ್ಳೆಯ ವಿಧಾನ. ಮಣ್ಣಿಗೆ ಇದರಿಂದ ಶಾಕ್ ಆಗುವುದಿಲ್ಲ, ನಿಧಾನವಾಗಿ ಕೆಲಸ ಮಾಡ್ತದೆ ಇದು. ಇನ್ನು ಫಲಿತಾಂಶ ಎನ್ನುವಂಥದ್ದು ಕೂಡ ಉತ್ತಮವಾಗಿ ದೊರೆಯುವಲ್ಲಿ ನಿಮಗೆ ಸಹಾಯ ಆಗ್ತದೆ. ಇನ್ನು ಈ ಸುಣ್ಣವನ್ನು ಯಾವಾಗ ಹಾಕಬಾರ್ದು ಅಂತ ನೋಡುವುದಾದರೆ, ಇದು ನಿಮಗೆ ಗೊತ್ತಿರಬೇಕು. ಅದೇನೆಂದರೆ, ಭಾರೀ ಮಳೆ ಬರುತ್ತಿರೋ ಸಮಯದಲ್ಲಿ ಹಾಕಬೇಡಿ. ಅಂದರೆ ತುಂಬ ಮಳೆ ಆಗ್ತಾ ಇದೆ, ಮಳೆ ಅನ್ನುವಂಥದ್ದು ನಿಲ್ತಾನೆ ಇಲ್ಲ ಅನ್ನುವ ಸಂದರ್ಭದಲ್ಲಿ ಸುಣ್ಣವನ್ನು ಹಾಕಲಿಕ್ಕೆ ಹೋಗಬೇಡಿ. ಸುಣ್ಣ ತೊಳೆದು ಹೋಗುವ ಸಾಧ್ಯತೆ ಇರ್ತದೆ. ಇನ್ನು ಹೆಚ್ಚು ಬಿಸಿಲಿನಲ್ಲಿ ಕೂಡ ಹಾಕಬೇಡಿ. ಕಡು ಬೇಸಿಗೆಯಲ್ಲಿ ಈ ಸುಣ್ಣವನ್ನು ಹಾಕುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ನಾನು ಹೇಳಿದಾಗೆ ನವೆಂಬರ್ ಅಥವಾ ಅಕ್ಟೋಬರ್, ಡಿಸೆಂಬರ್ ಈ ಸಂದರ್ಭದಲ್ಲಿ ಹಾಕುವುದು ಉತ್ತಮ. ಹಾಗಾದರೆ ಸ್ನೇಹಿತರೆ, ಸುಣ್ಣ ಒಳ್ಳೆಯದ ಕೆಟ್ಟದ ಅಂದರೆ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ವಿಧಾನದಲ್ಲಿ ಬಳಸಿದರೆ ಸುಣ್ಣವೆನ್ನುವಂಥದ್ದು ಖಂಡಿತವಾಗಿ ಒಳ್ಳೆಯದು. ಇನ್ನು ನಿಮಗೆ ಅರಿವಿಲ್ಲದೆ, ಇದರ ಬಗ್ಗೆ ಜ್ಞಾನ ಇಲ್ಲದೆ ಬಳಸಿದರೆ, ಅತಿಯಾಗಿ ಬಳಸಿದರೆ ಹಾನಿ ಎನ್ನುವಂಥದ್ದು ಖಂಡಿತ ಆಗ್ತದೆ. ಹಾಗಾಗಿ ನೋಡಿ ಮಾಡಿ ಸುಣ್ಣವನ್ನು ಹಾಕಿ. ಈ ಮಾಹಿತಿ ನಿಮಗೆ ಉಪಯೋಗ ಆಯ್ತಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ರೈತ ಮಿತ್ರರಿಗೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಹೇಳಿ. ಧನ್ಯವಾದಗಳು.